ಡೆಬ್ಯೂ ಡೈರೆಕ್ಷನ್ ನಲ್ಲೇ ಮಲ್ಟಿ ಸ್ಟಾರರ್ ಮೂವಿ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಅನ್ನೋದು ಒಂದು. ಹಾಗೆ ಡೈರೆಕ್ಟರ್ ಉಪ್ಪಿ ಸರ್ ಮತ್ತೆ ಹೊಸ ಅಲೆಯ ಡೈರೆಕ್ಟರ್ ರಾಜ್ಬಿ ಶೆಟ್ಟಿ ಅವರು, ಅವರಿಬ್ಬರು ಈ ಹಿಂದೆ ಡೈರೆಕ್ಷನ್ ಮಾಡಿ ಪ್ರೂವ್ ಮಾಡಿರೋದ್ರಿಂದ ಅವರಿಂದ ಇನ್ಪುಟ್ಸ್ ಹೇಗಿರ್ತಾ ಇತ್ತು? ಸರ್, ನಾನು ನಿಜವಾಗ್ಲೂ ಇದು ಯಾವತ್ತೂ ಕಲ್ಪನೆನೂ ಅಂದ್ಕೊಂಡಿಲ್ಲ ನಾನು ಡೈರೆಕ್ಟರ್ ಆಗ್ತೀನಿ ಅಂತ. ಅದು ತಾನಾಗಿ ಈ ಕತೆ ಬಂತು. ಆಮೇಲೆ ಈ ಕತೆಗೆ ಇವರೇ ಅದು ಕರೆಕ್ಟಾಗಿ ಮ್ಯಾಚ್ ಆಗ್ತಾರೆ ಅಂತ ಯಾವ ಧೈರ್ಯದಲ್ಲಿ ಕೇಳಿದೆ ಅಂತ ಇವಾಗ ಜ್ಞಾಪಿಸ್ಕೊಂಡ್ರೆ ನನಗೆ ಆಶ್ಚರ್ಯ ಆಗುತ್ತೆ. ನಿಮ್ಮ ಕ್ವೆಶನ್ ಬ್ಯೂಟಿಫುಲ್ ಕ್ವೆಶನ್ ಸರ್. ನನಗೆ ಯಾವ ಗ್ಯಾರಂಟಿನೂ ಇರಲಿಲ್ಲ. ಈಗ ನೆನೆಸ್ಕೊಂಡ್ರು ಉಪ್ಪಿ ಸರ್ ಇದ್ದಾರ ನನ್ನ ಸಿನಿಮಾಲಿ, ಶಿವಣ್ಣ ಇದ್ದಾರ, ರಾಜ್ಬಿ ಶೆಟ್ಟಿ ಅವರು ಇದ್ದಾರೆ, ಈ 3 ಜನನೂ ಇದ್ದಾರ ಅಂತ ನನಗೆ ಆಶ್ಚರ್ಯ ಆಗುತ್ತೆ. ಬಟ್ ಆ ಕತೆ ಆ್ಯಂಡ್ ದಟ್ ಸ್ಕ್ರೀನ್ ಪ್ಲೇ ವಾಸ್ ದ ಹೀರೋ, ಅದು ಎಲ್ಲರನ್ನೂ ಡ್ರೈವ್ ಮಾಡಿದೆ ಸರ್. ಆ್ಯಂಡ್ 3 ಜನನೂ ಶಿವಣ್ಣ 150 ಸಿನಿಮಾ ಮಾಡಿದ್ದಾರೆ, ಅವರು ಒಂದು ಡೈರೆಕ್ಟರ್ ಥರನೇ. 3 ಬಿಗ್ ಡೈರೆಕ್ಟರ್ಸ್ ಮಧ್ಯದಲ್ಲಿ ಒಂದು ನಾನು ಪುಟ್ಟದಾಗಿ ನಿಂತ್ಕೊಂಡಿದ್ದೆ. ಬಟ್ ಅವರೆಲ್ಲರೂ ಆಶೀರ್ವಾದ ಮಾಡಿದ್ರು, ತುಂಬ ಸಪೋರ್ಟ್ ಮಾಡಿದ್ರು, ತುಂಬ ಇನ್ಪುಟ್ಸ್ ಕೊಟ್ಟರು. ಆ್ಯಂಡ್ ಬ್ರಿಲಿಯಂಟಾಗಿ ನನ್ನ ಸಿನಿಮಾನ ಅದನ್ನೊಂದು ಕವರ್ ಮಾಡಿಕೊಟ್ಟಿದ್ದಾರೆ ಸರ್. ಈಗ ಇಂಡಿಯನ್ ಸಿನಿಮಾ ಸುಮಾರು 1000 ಕೋಟಿ ದಾಟಾಗಿದೆ ಈಗ. ಎಲ್ಲ ಪ್ಯಾನ್ ಇಂಡಿಯಾ ಸಿನಿಮಾ 1000 ಕೋಟಿ ಅಥವಾ ಇನ್ನೂ ಅದಕ್ಕಿಂತ ಹೆಚ್ಚು. ಬಟ್ ಈ ಸಿನಿಮಾ ಆರಂಭ ನೋಡಿದ್ರೆ 1000 ಕೋಟಿ ಆ ರೇಂಜಲ್ಲಿ ಎಲ್ಲೋ ಕಾಣಿಸ್ಕೊಳ್ಳುತ್ತೆ ಒಂದು ರೀತಿಯಲ್ಲಿ. ಕೆ ಮಂಜು ಅವರು ಹೇಳಿದ್ರು 100 ಕೋಟಿ ಅಂತೇಳಿ. ಅಲ್ಲ, ಅದು ಇದು ಪ್ಯಾನ್ ಇಂಡಿಯಾ ಸಿನಿಮಾ. ಹಾಗಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಇಷ್ಟೊಂದು ಎಸ್ಟಾಬ್ಲಿಷ್ ಆಗಿರುವಾಗ ಮತ್ತೆ ಹಾಲಿವುಡ್ ತಂತ್ರಜ್ಞರು ಇದರಲ್ಲಿ ಪಾಲ್ಗೊಳ್ಳುವಾಗ ಇದರ ಬಜೆಟ್ ಕುತೂಹಲ ಇದೆ ಸರ್. ಇಲ್ಲ, ಈ ಪಿಕ್ಚರ್ 1000 ಕೋಟಿ 500 ಕೋಟಿ 100 ಕೋಟಿ ಅಂತಲ್ಲ ಸರ್. ಇದು ಏನು ಅಂತ ಹೇಳಿದ್ರೆ ಕಂಟೆಂಟ್ ಹಂಗಿದೆ. ಆ ಕಂಟೆಂಟ್ ಬಗ್ಗೆ ಎಲ್ಲರೂ ನಾವು ಸ್ವಲ್ಪ ವಿಜಿಲ್ ತೋರಿಸ್ತಾ ಇದ್ದಾಗ ಹೇಳ್ತಾರೆ ಇದು 1000 ಕೋಟಿ 200 ಕೋಟಿ ಅಂತ ಹೇಳ್ಬಿಟ್ಟು ಅವ್ರು ವಿಜಿಲ್ ನೋಡಿ ಹೇಳ್ತಾ ಇದ್ದಾರೆ. ಅದು 1000 ಕೋಟಿ ಆಗುತ್ತೋ 100 ಕೋಟಿ ಆಗುತ್ತೋ 50 ಕೋಟಿ ಆಗುತ್ತೋ ಅದು ಪರಮಾತ್ಮ ಅದನ್ನ ಆಶೀರ್ವಾದ. ಅದು ಆ ಕಂಟೆಂಟ್ ಮೇಲೆ ಆಗ್ತಾ ಇದೀವಿ ನಾವು ಅಂತ. ಖಂಡಿತ ಇದು ನೀವು ಹೇಳ್ದಂಗೆ ಇದು ಖಂಡಿತ 100 ಕೋಟಿ ದಾಟತ್ತೆ ಅಂತ ನಾವೆಲ್ಲ ಅನ್ಕೊಂಡಿದ್ದೀವಿ. ಖಂಡಿತ ಆಗುತ್ತೆ ಸರ್. ಈಗ ಈಗ ಏನಂದ್ರೆ ತಂತ್ರಜ್ಞಾನ ಇಷ್ಟೊಂದು ಮುಂದುವರೆದಿದೆ. ಕೆಲವೊಮ್ಮೆ ಏನಾಗುತ್ತೆ, ನಮ್ಮ ಮಾನಸಿಕ ಸ್ಥಿತಿಯನ್ನು ಮೀರುತ್ತೆ. ಕೆಲವು ಲಾಜಿಕ್ ಇರಲ್ಲ. ನಾವು ಇಂಡಿಯನ್ ಸಿನಿಮಾದಲ್ಲಿ ಯಾವಾಗಲೂ ಲಾಜಿಕ್ ಹುಡುಕ್ತೀವಿ. ಈಗ ನೀವು ಈಗ ತೋರಿಸಿರುವಂಥದ್ದು ಅದು ತುಂಬ ಲಾಜಿಕ್ಕನ್ನು ಮೀರಿದ್ದದ್ದು. ವಾರ್ ಫೀಲ್ಡ್ ಏನಿದೆ ಅದು ತುಂಬ ದೊಡ್ಡದು, ವಿಶಾಲವಾದದ್ದು. ಅದರ ನೆಲೆ ಹೇಗಿದೆ ಅಂತ ಸ್ವಲ್ಪ ಹೇಳ್ತೀರಾ ಸರ್? ಖಂಡಿತವಾಗ್ಲೂ ಈ ಸಿನಿಮಾದಲ್ಲಿ ಆ ಕ್ಯಾರೆಕ್ಟರ್ಸ್ ಏನು ಬರುತ್ತೆ ಅದನ್ನು ನೀವು ಫಿಲ್ಮಲ್ಲಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ನಥಿಂಗ್ ಈಸ್ ಇಂಪಾಸಿಬಲ್ ಅಂತ. ಸೊ ಇವಾಗ ನೀವು ಏನು ಆ ಕಥೆನ ಗೊತ್ತಿಲ್ಲದೆ ಡೈರೆಕ್ಟಾಗಿ ನೋಡಿದ್ರೆ ನೀವು ಹೇಳೋದು ಖಂಡಿತ ಒಪ್ಕೊತೀನಿ, ಹೇಗೆ ಇದು ಲಾಜಿಕಲಿ ಏನು ಅನ್ನೋದು. ಬಟ್ ಕಥೆನಲ್ಲಿ 101% ಲಾಜಿಕ್ ಇದೆ ಸರ್. ಕಥೆನಲ್ಲಿ ನೀವು ನೋಡಿದಾಗ ಯಾರು ಈ ಕ್ವೆಶನ್ ಮಾಡಲ್ಲ. ಆ ಗ್ಯಾರಂಟಿ ನಾನು ಕೊಡ್ತೀನಿ ಸರ್. ಇನ್ನೂ ತುಂಬಾ ಕಾಡ್ತಾ ಇರುತ್ತೆ, ಎಷ್ಟೋ ಕನ್ಫ್ಯೂಷನ್ ಇರುತ್ತೆ. ಸೊ ರಿಲೀಸ್ ಡೇಟ್ ಹಾಕಿದಾಗ ಅದು ಮುಂದಕ್ಕೆ ಹೋಗದೆ ನೋಡ್ಕೊಂಡು ಬರ್ತಾ ಇದೀವಿ. ಸೊ ಈಗ ಧೈರ್ಯವಾಗಿ ಆಗಸ್ಟ್ 15ಕ್ಕೆ ಬರ್ತಾ ಇದ್ರಿ. ಸೊ ನಂಬಿಕೆ ಇದೆ ಸರ್, ಅಷ್ಟಲ್ಲೆಲ್ಲ ಕೆಲಸ ಮುಗಿದು VFX ನಾವು ರೆಡಿಯಾಗಿ ಸಿದ್ಧರಾಗಿ ಬರ್ತೀವಿ ಅಂತ. ಖಂಡಿತವಲ್ಲ ಸರ್, VFXಗೋಸ್ಕರನೇ ನಾವು ಇಷ್ಟು ಟೈಮ್. ಆ್ಯಕ್ಚುಲಿ ನಮ್ಮ ಸಿನಿಮಾ ರೆಡಿ ಇದೆ, DTS ಮುಗಿದಿದೆ. 95% ಆಫ್ ದ ಮೇನ್ ವರ್ಕ್ ಸಿನಿಮಾ CG ಬಿಟ್ಟು ಎಲ್ಲ ಆಗೋಗಿದೆ. ಫೈನಲ್ ಪ್ರಾಡಕ್ಟ್ ಕೈಯಲ್ಲಿದೆ. CGಗೋಸ್ಕರ ನಾವು ಟೈಮ್ ಕೊಟ್ಟಿದ್ದೀವಿ. ಯಾಕಂದರೆ ನೀವು ಹೇಳ್ದಂಗೆ CG ಎಷ್ಟು ಇಂಪಾರ್ಟೆಂಟ್ ಸಿನಿಮಾಗೆ. ಚಿಕ್ಕ ವಿಷಯನೂ ವೆರಿ ಇಂಪಾರ್ಟೆಂಟ್. ನಾವು ಬರೀ ಮೋಷನ್ ವಿಡಿಯೋ ಮಾಡಿದ್ದು ಸರ್. ದಿಸ್ ಇಸ್ ನಾಟ್ ಫಿಲ್ಮ್ CG, ದಿಸ್ ಇಸ್ ಅ ಮೋಷನ್ ವಿಡಿಯೋ. ಇಟ್ ಇಸ್ ಲೈಕ್ ಅ ಕಾರ್ಟೂನ್. ಅದಕ್ಕೆ ನಾವು 1 ವರ್ಷ ಟೈಮ್ ತೊಗೊಂಡಿದ್ದೀವಿ. ಆ್ಯಂಡ್ ಈ ಥರ ಮೋಷನ್ ವಿಡಿಯೋ ನಿಮಗೆ ಯಾರೂ ಮಾಡಿಲ್ಲ. ಮೋಷನ್ ವಿಡಿಯೋಸ್ ಬೇರೆ ಥರ ಮಾಡ್ತಾರೆ. ಬಟ್ ನಾವು ಒಂದು 100 ಸ್ಟೆಪ್ಸ್ ಮುಂದೆ ಹೋಗಿ ಮೋಷನ್ ವಿಡಿಯೋಗೆ 3D ಎಲ್ಲ ಮಾಡಿದ್ದೀವಿ. ಸೊ ಸಿನಿಮಾಗೆ ನಾವು ಎಷ್ಟು ಇಂಟ್ರೆಸ್ಟ್ ತೊಗೊಂಡು ಮಾಡ್ತಾ ಇದ್ದೀವಿ ಅನ್ನೋದು ಇದು ಹೇಳುತ್ತೆ. ಆ್ಯಂಡ್ ಖಂಡಿತವೂ ಮೇನಲ್ಲಿ ನನಗೆ CGದು ಫೈನಲ್ ಔಟ್ಪುಟ್ ಬರುತ್ತೆ. ಬಟ್ 2 ಮಂತ್ಸ್ ನಾವು CG ಫೈನಲ್ ಔಟ್ಪುಟ್ ಬಂದಮೇಲೆ ನಾವು ಮತ್ತೆ ಏನಾದರೂ ಫೈನ್ ಟ್ಯೂನ್ ಮಾಡೋಕ್ಕೆ ಇಟ್ಕೊಂಡಿದ್ದೀವಿ. ಉಪ್ಪಿ ಸರ್ ಪ್ರಶ್ನೆ ನಿಮಗೆ ಸರ್. ಸರ್, ಯಾವುದೇ ಸಿನಿಮಾ ಸಂದರ್ಭದಲ್ಲಿ ಹುಡುಕಾಟ ಜಾಸ್ತಿ ಇರುತ್ತೆ ಸರ್. ನಿಮ್ಮದು ಪ್ರತಿ ಸಿನಿಮಾದಲ್ಲಿ ಟೆಕ್ನಿಕಲ್ ವಿಚಾರವಾಗಿ ಹುಡುಕಾಡ್ತಾ ಇದ್ದೀನಿ ಇವಾಗ. ಸೊ ಈ ಸಿನಿಮಾದಲ್ಲಿ ಸರ್ ಆಸ್ ಅ ಡೈರೆಕ್ಟರ್ಗೆ ಅವರೇ ಒಪ್ಕೊಂಡ್ರು, ಗುರುಗಳ ಗುರು ಡೈರೆಕ್ಟರ್ಗಳ ಡೈರೆಕ್ಟರ್ ಅಂತ. ಸೊ ಅವರ ಕೆಲಸ ನಿಮ್ಗೆ ಎಷ್ಟು ತೃಪ್ತಿ ಕೊಡ್ತು ಅಂತ? ಅಲ್ಲಿ ಹೋದಾಗ ನಾವು ಆರ್ಟಿಸ್ಟ್ ಅಷ್ಟೇ, ಅವರೇ ಡೈರೆಕ್ಟ್ರು ಅಷ್ಟೇ. ಇನ್ನೇನಿಲ್ಲ, ನಾವು ಆರ್ಟಿಸ್ಟ್. ಅವ್ರು ಏನು ಹೇಳ್ತಾರೆ ಅದು ಕೇಳ್ಕೊಂಡು ಮಾಡ್ತಾ ಇರೋದು ಅಷ್ಟೇ. ಅಲ್ಲಿ ನೀವು ಕರಾಟೆ ಕಲ್ತಿರ್ತೀರಲ್ಲ ಈ ಸಿನಿಮಾದಲ್ಲಿ,
ಕರಾಟೆ ಕಲ್ತಿದ್ದೀರಾ ಸಿನಿಮಾಗೋಸ್ಕರ? ಹಾಂ ಸರ್, ಅಂದರೆ ಕರಾಟೆ, ಓಟ ಎಲ್ಲ ಕಲ್ತಿದ್ದೀನಿ. ಸೊ ಅದರ ಎಲ್ಲ ಸ್ಕಿಲ್ಗಳನ್ನು ಕೂಡ ಸ್ವಲ್ಪ ಯೂಸ್ ಮಾಡ್ಲಿಕ್ಕೆ ಸಿಕ್ಕಿದೆ. ಮತ್ತು ಆ್ಯಕ್ಚುಲಿ ಕೆಲವು ಸಲ ಏನಂದರೆ ಕರಾಟೆ ಕಲ್ತಿಲ್ಲ ಅಂದರೂ ಕೂಡ ಕಲ್ತಿದ್ದೀನಿ ಅಂದರೆ ಸ್ವಲ್ಪ ಏಟ್ ಕಮ್ಮಿ ಬೀಳುತ್ತೆ ಅನ್ನೋ ಒಂದು 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 ತೃಪ್ತಿ ಇರುವಂತಹ ಒಂದು ಸೈಡ್ ಇದೆ. ಅದನ್ನು ಕೂಡ ಇದರಲ್ಲಿ ನೋಡ್ಬೋದು ಅಂತ ಅನ್ಸುತ್ತೆ ನನಗೆ. ಸಿನಿಮಾಗೋಸ್ಕರ ಕರಾಟೆ ಕಲ್ತಿಲ್ಲ, ಓಟ ಕಲ್ತಿದ್ದೀನಿ, ಓಡಿದ್ದೀನಿ ಸುಮಾರು. ಓಕೆ, ಥ್ಯಾಂಕ್ ಯು. ಜನ್ಯ ಸರ್, ಈಗ ನೀವೇನು ಅರೈವಲ್ ಟೀಸರ್ ತೋರಿಸಿದ್ರಲ್ಲ, ಅದರಲ್ಲಿ ಕೇಳಿದ್ರು ಅವರು, ಬಟ್ ಲಾಜಿಕ್ ಎಲ್ಲೂ ಇಲ್ಲ. ಸಿನಿಮಾ ನಿಂಗೆ ಮ್ಯಾಜಿಕ್ ಇದೆ ಒಪ್ಕೊಂತೀನಿ, ಬಟ್ ಲಾಜಿಕ್ ಇಲ್ಲ. ಸಿನಿಮಾ ನಿಂಗೆ ಇರುತ್ತಲ್ಲ, ಹೆಂಗಿರುತ್ತೆ ಸರ್? ಸಿನಿಮಾದಲ್ಲಿ ಏನು ಕತೆಗೆ ಏನು ಬೇಕು 100% ಲಾಜಿಕ್ ಇಲ್ಲದೆ ಒಂದು ಸೀನು ಇಲ್ಲ ಸರ್. ಎವ್ರಿ ಸೀನು ನಿಮಗೆ 200% ಲಾಜಿಕ್ಕು, ನಿಮ್ಗೆಲ್ಲವೂ ಕ್ವಶನ್ಸ್ನ ಆನ್ಸರ್ ಮಾಡುತ್ತೆ ಸಿನಿಮಾ. ಈ ಮೋಷನ್ ವಿಡಿಯೋದಲ್ಲಿ ಸಿನಿಮಾನ ಕೆಲವು ವಿಚಾರಗಳು ಹೇಳುತ್ತೆ ಈ ಕ್ಯಾರೆಕ್ಟರ್ಸು. ಅದು ಏನು ಅನ್ನೋದು ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು.